ಹಲೋ ಎವ್ರಿವನ್. ಹಬ್ಬದ ಸಂಭ್ರಮ ಮುಗೀತು. ಹಬ್ಬಕ್ಕಂತಾನೆ ವೆರೈಟಿಯಾದ ನೈವೇದ್ಯ ರೆಸಿಪಿ ಸಹ ಮಾಡ್ಕೊಂಡಿದ್ದಾಯ್ತು. ಸೊ ಈಗ ಸ್ವಲ್ಪ ಚಿಲ್ ಮಾಡೋಣ, ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಈಗ ದಸರಾ ಹಬ್ಬಕ್ಕೆ ಅಂತ ಮಕ್ಳಿಗೆಲ್ಲರಿಗೂ ಹಾಲಿಡೇಸ್ ಅಂತೂ ಕೊಟ್ಟೇ ಇರ್ತಾರೆ. ಹಾಗಾಗಿ ಮಕ್ಳಿಗೋಸ್ಕರ ಈ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬಾನೇ ಟೇಸ್ಟಿಯಾದ ರೆಸಿಪಿ ಅಂಡ್ ನಿಮ್ಮ ಮಕ್ಕಳು ಸಹ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಪ್ಲೀಸ್ ಟ್ರೈ ಮಾಡಿ. ಸೊ ಲೆಟ್ಸ್ ಬಿಗಿನ್ ದ ರೆಸಿಪಿ. ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಕಾರ್ನ್ ಪಕೋಡನ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ ಬಟ್ ಟೇಸ್ಟಿ ರೆಸಿಪಿ. ಮೊದಲಿಗೆ ಇಲ್ಲಿ ನಾನು 500 ಗ್ರಾಮ್ಸ್ ಅಷ್ಟು ಫ್ರೋಜನ್ ಕಾರ್ನ್ ತಗೊಂಡಿದ್ದೀನಿ. ಈಗ ಇದಕ್ಕೆ ಎಲ್ಲಾ ವೆಜಿಸ್ ನ ಫೈನ್ಲಿ ಚಾಪ್ ಮಾಡ್ಕೊಂಡು ಆಡ್ ಮಾಡ್ಕೊಳ್ಳಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಹಾಗೆ ಒಂದು 3 ರಿಂದ 4 ಅಡಿಯಷ್ಟು ಕರ್ಬೇವು ಅಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತ ಆಡ್ ಮಾಡ್ಕೊಳ್ಳಿ. ಅದರಲ್ಲಿ ಫ್ಲೇವರ್ ಜಾಸ್ತಿ ಇರುತ್ತೆ. ಹಾಗೆ ನೀವು ಅಲ್ಲ ಬೆಳ್ಳುಳ್ಳಿನ ಫೈನ್ಲಿ ಚಾಪ್ ಮಾಡ್ಕೊಂಡು ಹಾಕ್ಬೋದು, ಇಲ್ಲ ಅಂದ್ರೆ ಈ ತರ ತುರ್ದ್ಬಿಟ್ಟು ಸಹ ಹಾಕ್ಬೋದು. ಇಲ್ಲಿ ನಾನು ಒಂದು 7 ರಿಂದ 8 ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚಷ್ಟು ಅಲ್ಲನ ತಗೊಂಡಿದ್ದೀನಿ. ಸೊ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ, ಹಾಗೆ ಈ ತರ ವೆರೈಟಿ ರೆಸಿಪೀಸ್ಗೋಸ್ಕರ ಏನಾದ್ರೂ ನೀವು ಸರ್ಚ್ ಮಾಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಈಗ ಇದಕ್ಕೆ ಕೆಲವೊಂದು ಬೇಸಿಕ್ ಸ್ಪೈಸಸ್ ನ ಆಡ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಅಷ್ಟು ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಹಾಗೆ 3/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆ 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಅಂದ್ರೆ ಕಾಳು ಮೆಣಸಿನ ಪುಡಿನ ಆಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನ ಆಡ್ ಮಾಡ್ಕೊಂಡು ಅಂಡ್ ಫೈನಲ್ ಆಗಿ ಇದಕ್ಕೆ 1 ಸ್ಪೂನ್ ಅಷ್ಟು ಅಜ್ವಾನ ಅಂದ್ರೆ ಓಂ ಕಾಳು ಅಂತ ಸಹ ಹೇಳ್ತಾರೆ. ಇದನ್ನ ಸ್ವಲ್ಪ ಈ ತರ ರಬ್ ಮಾಡ್ಬಿಟ್ಟು ಹಾಕೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಈಗ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಎಲ್ಲಾ ವೆಜ್ಜೀಸ್ ಹಾಗೆ ಸ್ಪೈಸಸ್ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ತರ. ಆಕ್ಚುಲಿ ದಿಸ್ ಇಸ್ ಮೈ 3rd ಕಾರ್ನ್ ರೆಸಿಪಿ. ಆಲ್ರೆಡಿ ನಾನು ನಿಮ್ಮ ಹತ್ರ 2 ಕಾರ್ನ್ ರೆಸಿಪೀಸ್ ನ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಮಸಾಲಾ ಹಾಗೆ ಸಾಲ್ಟ್ ಕಾರ್ನ್ ರೆಸಿಪಿ, ಹಾಗೆ ಇನ್ನೊಂದು ಚಟ್ಪಟ್ ಕ್ರಿಸ್ಪಿ ಕಾರ್ನ್ ಅಂತ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರೋ ಸ್ನ್ಯಾಕ್ಸ್ ರೆಸಿಪಿ. ನೀವೇನಾದ್ರೂ ಇನ್ನೂ ವಾಚ್ ಮಾಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ವಾಚ್ ಮಾಡಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಪ್ಲೀಸ್ ಡೋಂಟ್ ಮಿಸ್ ದ ರೆಸಿಪಿ. ಯಾಕೆ ಅಂದ್ರೆ ಟೇಸ್ಟಿಯಾಗಿರೋ ರೆಸಿಪಿನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ಓಕೆ, ಬ್ಯಾಕ್ ಟು ದ ರೆಸಿಪಿ. ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ 3/4 ಕಪ್ಪಿಂದ 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಆಡ್ ಮಾಡ್ಕೊಳ್ಳಿ. ಹಾಗೆ 1/4 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಸಹ ಆಡ್ ಮಾಡ್ಕೊಳ್ಳಿ. ಸೊ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. ಓಕೆ, ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆದ್ರೆ ಇದಕ್ಕೆ ನೀರನ್ನ ಆಡ್ ಮಾಡಕ್ ಹೋಗ್ಬೇಡಿ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನೀವು ಈಗಲೇ ನೀರನ್ನ ಆಡ್ ಮಾಡ್ತಾ ನೀವು ಮಿಕ್ಸ್ ಮಾಡ್ತಾ ಹೋಗ್ಬಿಟ್ರೆ ಕರೆಕ್ಟ್ ಆಗಿ ಬೇಕಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಈ ಕಾರ್ನ್ ಇರಲ್ಲ. ಹಾಗಾಗಿ ಈಗಲೇ ನೀರು ಆಡ್ ಮಾಡ್ಕೋಬೇಡಿ. ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಬಿಡಿ. ಸೊ ಈರುಳ್ಳಿ ಎಲ್ಲ ಆಡ್ ಮಾಡಿರೋದ್ರಿಂದ ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಬಿಟ್ಕೊಂಡು ಈ ತರ ಆಗಿರುತ್ತೆ. ಇದಾದ ನಂತರ ನೀವು ಎಷ್ಟು ಬೇಕೋ ಅಷ್ಟೇ ನೀರನ್ನ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ತಾ ಹೋಗಿ. ನೋಡಿ, ಜಸ್ಟ್ ಈ ತರ ಸ್ಪ್ರಿಂಕಲ್ ಮಾಡ್ತಾನೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಪರ್ಫೆಕ್ಟ್ ಆಗಿರೋ ಪಕೋಡ ಕನ್ಸಿಸ್ಟೆನ್ಸಿ ಬರುತ್ತೆ. ಇನ್ ಕೇಸ್ ನೀವೇನಾದ್ರೂ ನೀರನ್ನ ಮೊದಲಿಗೆ ಆಡ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋಗ್ಬಿಟ್ರೆ ಮಿಕ್ಸ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿರುತ್ತೆ ಕನ್ಸಿಸ್ಟೆನ್ಸಿ. ಬಟ್ ಆ ನಂತರ ಅದು ನೀರ್ ಆಗ್ಬಿಟ್ಟು ತುಂಬಾ ರನ್ನಿಂಗ್ ಕನ್ಸಿಸ್ಟೆನ್ಸಿ ಆಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಗೆ ನೀವು ಹಿಟ್ಟನ್ನ ಹಾಕಿದ ತಕ್ಷಣ ಡ್ರೈ ಆಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಆದ ನಂತರ ನೀರನ್ನ ಆಡ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋಗಿ. ನೋಡಿ, ಆಗ ಈ ತರ ಪರ್ಫೆಕ್ಟ್ ಆಗಿರೋ ಪಕೋಡ ಕನ್ಸಿಸ್ಟೆನ್ಸಿ ಬರುತ್ತೆ. ಓಕೆ, ಮೊದಲಿಗೆ ಇಲ್ಲಿ ನಾನು ಎಣ್ಣೆನ ಕಾಸ್ಕೊಳಕ್ ಇಟ್ಟಿದ್ದೆ. ಈಗ ಈ ಕಾದಿರೋ ಎಣ್ಣೆಯಿಂದ ನಾನು ಒಂದು 3 to 4 ಸ್ಪೂನ್ಸ್ ಅಷ್ಟು ಕಾದಿರೋ ಎಣ್ಣೆನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ. ಸೊ ಈ ತರ ಇರಬೇಕು ಪಕೋಡ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ನಾನು ಹೇಳಿರೋ ರೀತಿ ಹಾಗೆ ಟಿಪ್ಸ್ನ ಫಾಲೋ ಮಾಡಿಕೊಂಡು ಈ ಕಾರ್ನ್ ಪಕೋಡನ ಟ್ರೈ ಮಾಡಿ. ಇದೇ ತರ ಪರ್ಫೆಕ್ಟ್ ಆಗಿ ತುಂಬಾ ಚೆನ್ನಾಗಾಗುತ್ತೆ. ಅಂಡ್ ಫೈನಲಿ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಆಯಿಲ್ ನ ತುಂಬಾ ಓವರ್ ಹೀಟ್ ಮಾಡ್ಕೋಬಾರ್ದು, ಜಸ್ಟ್ ಮೀಡಿಯಂ ಹಾಟ್ ಇರಬೇಕು. ಸೊ ಈ ಕಾರ್ನ್ ಮಿಕ್ಸ್ಚರ್ ನ ಹಾಕಿದ ನಂತರ ಮೀಡಿಯಂ ಟು ಲೋ ಶಿಫ್ಟ್ ಮಾಡ್ತಾ ಇದನ್ನ ನೀವು ಫ್ರೈ ಮಾಡ್ಕೊಳ್ಳಿ. ಎಸ್, ಫಸ್ಟ್ ಬ್ಯಾಚ್ ಹಾಕಿದ್ದು ಆಲ್ಮೋಸ್ಟ್ ಆಗಿದೆ. ಸೊ ಅದನ್ನ ತೆಕ್ಕೊಂಡ್ಬಿಡೋಣ. ಇದು ಪರ್ಫೆಕ್ಟ್ ಆಗಿ ಫ್ರೈ ಆಗೋಕೆ ನಿಮಗೆ 3 to 4 ಮಿನಿಟ್ಸ್ ಬೇಕಾಗುತ್ತೆ. ಹಾಗಾಗಿ ಪೇಷನ್ಸ್ ಇಂದ ಮಾಡ್ಕೊಳ್ಳಿ. ಫ್ಲೇಮ್ನ ನೀವು ಹೈಯಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಕ್ರಿಸ್ಪಿನೆಸ್ ಇರಲ್ಲ, ಹಾಗೆ ಚೆನ್ನಾಗಿ ಬೆನೆಯಲ್ಲ ಸಹ. ಹಾಗಾಗಿ ನೀವು ಮೀಡಿಯಂ ಟು ಲೋ ಶಿಫ್ಟ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬ್ಯಾಚ್ ನ ಹಾಕಿದ್ದೀನಿ. ಈ ತರ ಸ್ವಲ್ಪ ಚಿಕ್ಕ ಸೈಜಲ್ಲಿ ಸಹ ನೀವು ಈ ಪಕೋಡನ ಮಾಡ್ಕೋಬಹುದು. ಎಸ್, ನೋಡಿದ್ರಲ್ಲ ಎಷ್ಟು ಈಸಿ ಆಗಿದೆ ಈ ಕಾರ್ನ್ ಪಕೋಡ ಮಾಡ್ಕೊಳ್ಳೋದು. ಆದ್ರೆ ಕರೆಕ್ಟ್ ಆಗಿರೋ ಟಿಪ್ಸ್ ನ ಫಾಲೋ ಮಾಡ್ಕೊಂಡು ಮಾಡಿ. ಅಂಡ್ ಟ್ರೈ ಮಾಡಿದ್ಮೇಲೆ ರಿಸಲ್ಟ್ ಏನು ಅಂತ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಸೊ ಪ್ಲೀಸ್ ಟ್ರೈ ದ ರೆಸಿಪಿ. ಅಂಡ್ ವಾವ್, ಲುಕ್ ಅಟ್ ದ ಕ್ರಿಸ್ಪಿನೆಸ್. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಾಗಿದೆ. ಬಟ್ ಇದನ್ನ ಹಾಟ್ ಆಗಿರ್ಬೇಕಾದ್ರೆ ಸರ್ವ್ ಮಾಡಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಅಂಡ್ ಇದನ್ನ ನೀವು ಸಾಸಸ್ ಜೊತೆ ಇಲ್ಲ ಅಂದ್ರೆ ಪುದೀನ ಚಟ್ನಿ ಜೊತೆ ಸರ್ವ್ ಮಾಡಿ. ಸಖತ್ತಾಗಿರುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಓಕೆ ದೆನ್, ಸ್ಟೇ ಟ್ಯೂನ್. ಬೈ.